ಅಕಾಲಿಕ ಮಳೆಗೆ ಗಣಿ ಜಿಲ್ಲೆ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಬಳ್ಳಾರಿಯಲ್ಲಿ ಭತ್ತ ನೆಲಕಚ್ಚಿದೆ. ಒಂದು ಕಡೆ ಬೆಳೆ ಹಾನಿಯಾಗಿದ್ರೆ ಮತ್ತೊಂದು ಕಡೆ ಬೆಲೆ ಕುಸಿತ ರೈತರನ್ನ ಚಿಂತೆಗೆ ದೂಡಿದೆ. ರೈತರ ಸಂಕಷ್ಟದ ಸಮಯದಲ್ಲಿ ನೆರವಾಗಬೇಕಾಗಿದ್ದ ಜನಪ್ರತಿನಿಧಿಗಳು ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗಣಿನಾಡಲ್ಲಿ ಭತ್ತದ ಬೆಳೆಗಾರನಿಗೆ ಭಿಕ್ಷಾ. ಬಳ್ಳಾರಿಯಲ್ಲಿ ಅಕಾಲಿಕ ಮಳೆಗೆ ನೆಲಕ್ಕುರುಳಿದ ಭತ್ತ. ರಾಜ್ಯದಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಬಂದರೂ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮಾತ್ರ ಮಳೆ ಸುರಿತಾ ಇದೆ. ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಭತ್ತದ ಬೆಳೆ ಅಲ್ಲಲ್ಲಿ ನೆಲಕ್ಕುರುಳಿದೆ. ಸಿರುಗುಪ್ಪ, ಕಂಪ್ಲಿ, ಕುರುಗೋಡು ತಾಲೂಕಿನಲ್ಲಿ ಸಾಕಷ್ಟು ಹಾನಿಯಾಗಿದೆ. ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಗುಣಮಟ್ಟ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತ ಆಗಿದೆ. ಇದು 150 ಕ್ವಿಂಟಲ್ ತಗೋಬೇಕು. 40 ಕ್ವಿಂಟಲ್ ಆದ್ರೆ ಯಾವ ರೈತ ಬರ್ತಾನೆ ನಿಮ್ಮ ಹತ್ರ? ಒಬ್ಬ ರೈತ ಕೂಡ ಬರೋದಿಲ್ಲ. 40 ಕ್ವಿಂಟಲ್ ನೀವೇನಾದ್ರೆ ಬಾಗಿಲಿನ ತೆರೆದ್ರೆ ಮುಚ್ಚ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ. 40 ಕ್ವಿಂಟಲ್ ಯಾರು ತಗೊಂಡ್ಬರ್ತಾರ್ರಿ ನಿಮ್ಮ ಹತ್ರ? 1 ಹೆಕ್ಟರ್ ರೈತ 75 ಕ್ವಿಂಟಲ್ ಭತ್ತವನ್ನು ಬೆಳೀತಾ ಇದ್ದಾನೆ. 1 ಹೆಕ್ಟರ್ ಕೂಡ ಇವತ್ತು ಖರೀದಿ ಕೇಂದ್ರ ಇಲ್ಲ ಅಂದ್ರೆ ನಾಚಿಗೇಡ್ ಅಂತ ಹೇಳ್ಬೇಕಾಗತ್ತೆ. ಇವತ್ತು ನಾಚಿಗೆಟ್ಟ ಸರ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಖರೀದಿ ತೆರಿಬೇಕಾದ್ರೆ, ಕೇಂದ್ರ ತೆರಿಬೇಕಾದ್ರೆ ನಿಮ್ಮಲ್ಲಿ ಸಮೀಕ್ಷೆ ಇದೆ, ಯಾವ ಬೆಳೆ ಎಷ್ಟು ಬರುತ್ತೆ ಅಂತೇಳಿ. ಆದ್ರೆ ಅದ್ರ ಬಗ್ಗೆ ನೀವು ಮಾನದಂಡವನ್ನ ಸರಿ ಮಾಡಬೇಕು. ತಕ್ಷಣನೇ ಅದು 150 ಕ್ವಿಂಟಲ್ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಮಾರುಕಟ್ಟೆಯಲ್ಲಿ ಭತ್ತದ ಧಾರಣೆ ಕುಸಿದಿದೆ. ಭತ್ತ ಖರೀದಿಗೆ ಖರೀದಿ ಕೇಂದ್ರ ಸ್ಥಾಪಿಸುವುದಕ್ಕೆ ಸರ್ಕಾರ ಉದ್ದೇಶಿಸಿದೆ. ಆದರೆ ಒಬ್ಬ ರೈತನಿಂದ ಕೇವಲ 40 ಕ್ವಿಂಟಲ್ ಮಾತ್ರ ಖರೀದಿ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಒಬ್ಬ ರೈತನಿಂದ ಕನಿಷ್ಠ 150 ಕ್ವಿಂಟಲ್ ಆದರೂ ಭತ್ತ ಖರೀದಿ ಮಾಡಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. 8 ಎಕರೆ ಗದ್ದೆ ಹಚ್ಚಿದ್ವಿ ಭತ್ತ ಬೆಳೆ. ಇನ್ನೊಂದು 15-20 ದಿವಸದ ಒಳಗೆ ಕೊಯ್ಯಬೇಕು. ಈಗ ಅಕಾಲಿಕ ಮಳೆ ಬಂದಿದ್ರ ಸಲುವಾಗಿ ಎಲ್ಲ ಹೊಲ ಎಲ್ಲ ಗದ್ದೆ ಬಿದ್ದು ಬಿಟ್ಟತೆ. ಇವಾಗ ಬಿದ್ದಿದ್ದು ಒಂದು ಲಾಸು, ಮತ್ತು ಆ ಬಿದ್ದಿದ್ದು ಕೊಯ್ದಿದ ಮೇಲೆ ಕೊಯ್ಯೋ ಹೊತ್ನಾಗ ಒಂದು 2 ತಾಸು ಎಕರೆಗೆ 2 ತಾಸು ಜಾಸ್ತಿ ಆಗ್ತತೆ. ಅವರು ಬಂದಿನ ಮೇಲೆ ಅದು ಕ್ವಾಲಿಟಿ ಇರೋದಿಲ್ಲ. ಬಿದ್ದಿದ್ದು ನೆಲ್ಲು ಸ್ವಲ್ಪ ತಾಲು ಗಟ್ಟಿ ತಾಲು ಅದ್ರಂಗೆ ಇರ್ತತೆ. ನಮಗೆ ನೋಡ್ರಿ ಎಕರೆಗೆ ಎಷ್ಟು ಲಾಸ್ ಆಗ್ತದೆ ಅಂದರೆ ಕನಿಷ್ಠ 7-10 ಚೀಲ ಕೂಡ ಲಾಸ್ ಆಗ್ಬೋದು. ಅದ್ರಾಗ ರೇಟ್ನಾಗ ಲಾಸ್ ಆಗ್ತತೆ, ಮತ್ತು ಮಿಷನ್ ಕಟಾವು ಮಾಡುವಾಗ ಲಾಸ್ ಆಗ್ತದೆ. ಗಣಿನಾಡಲ್ಲಿ ಭತ್ತದ ಬೆಳೆಗಾರ ಅಕಾಲಿಕ ಮಳೆ ಹಾಗೂ ದರ ಕುಸಿತದಿಂದ ತೀವ್ರ ಸಂಕಷ್ಟದಿಂದ ನಲುಗಿ ಹೋಗಿದ್ದಾನೆ. ವರದಿ ನೋಡಿದ ಬಳಿಕವಾದರೂ ಜಿಲ್ಲೆಯ ಜನಪ್ರತಿನಿಧಿಗಳೇ ಗಾಢ ನಿದ್ರೆಯಿಂದ ಎದ್ದು ರೈತರ ನೆರವಿಗೆ ನಿಲ್ಲಿ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಕಾಲಿಕ ಮಳೆಗೆ ಗಣಿ ಜಿಲ್ಲೆ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಬಳ್ಳಾರಿಯಲ್ಲಿ ಭತ್ತ ನೆಲಕಚ್ಚಿದೆ. ಒಂದು ಕಡೆ ಬೆಳೆ ಹಾನಿಯಾಗಿದ್ರೆ ಮತ್ತೊಂದು ಕಡೆ ಬೆಲೆ ಕುಸಿತ ರೈತರನ್ನ ಚಿಂತೆಗೆ ದೂಡಿದೆ. ರೈತರ ಸಂಕಷ್ಟದ ಸಮಯದಲ್ಲಿ ನೆರವಾಗಬೇಕಾಗಿದ್ದ ಜನಪ್ರತಿನಿಧಿಗಳು ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗಣಿನಾಡಲ್ಲಿ ಭತ್ತದ ಬೆಳೆಗಾರನಿಗೆ ಭಿಕ್ಷಾ. ಬಳ್ಳಾರಿಯಲ್ಲಿ ಅಕಾಲಿಕ ಮಳೆಗೆ ನೆಲಕ್ಕುರುಳಿದ ಭತ್ತ. ರಾಜ್ಯದಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಬಂದರೂ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮಾತ್ರ ಮಳೆ ಸುರಿತಾ ಇದೆ. ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಭತ್ತದ ಬೆಳೆ ಅಲ್ಲಲ್ಲಿ ನೆಲಕ್ಕುರುಳಿದೆ. ಸಿರುಗುಪ್ಪ, ಕಂಪ್ಲಿ, ಕುರುಗೋಡು ತಾಲೂಕಿನಲ್ಲಿ ಸಾಕಷ್ಟು ಹಾನಿಯಾಗಿದೆ. ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಗುಣಮಟ್ಟ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತ ಆಗಿದೆ. ಇದು 150 ಕ್ವಿಂಟಲ್ ತಗೋಬೇಕು. 40 ಕ್ವಿಂಟಲ್ ಆದ್ರೆ ಯಾವ ರೈತ ಬರ್ತಾನೆ ನಿಮ್ಮ ಹತ್ರ? ಒಬ್ಬ ರೈತ ಕೂಡ ಬರೋದಿಲ್ಲ. 40 ಕ್ವಿಂಟಲ್ ನೀವೇನಾದ್ರೆ ಬಾಗಿಲಿನ ತೆರೆದ್ರೆ ಮುಚ್ಚ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ. 40 ಕ್ವಿಂಟಲ್ ಯಾರು ತಗೊಂಡ್ಬರ್ತಾರ್ರಿ ನಿಮ್ಮ ಹತ್ರ? 1 ಹೆಕ್ಟರ್ ರೈತ 75 ಕ್ವಿಂಟಲ್ ಭತ್ತವನ್ನು ಬೆಳೀತಾ ಇದ್ದಾನೆ. 1 ಹೆಕ್ಟರ್ ಕೂಡ ಇವತ್ತು ಖರೀದಿ ಕೇಂದ್ರ ಇಲ್ಲ ಅಂದ್ರೆ ನಾಚಿಗೇಡ್ ಅಂತ ಹೇಳ್ಬೇಕಾಗತ್ತೆ. ಇವತ್ತು ನಾಚಿಗೆಟ್ಟ ಸರ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಖರೀದಿ ತೆರಿಬೇಕಾದ್ರೆ, ಕೇಂದ್ರ ತೆರಿಬೇಕಾದ್ರೆ ನಿಮ್ಮಲ್ಲಿ ಸಮೀಕ್ಷೆ ಇದೆ, ಯಾವ ಬೆಳೆ ಎಷ್ಟು ಬರುತ್ತೆ ಅಂತೇಳಿ. ಆದ್ರೆ ಅದ್ರ ಬಗ್ಗೆ ನೀವು ಮಾನದಂಡವನ್ನ ಸರಿ ಮಾಡಬೇಕು. ತಕ್ಷಣನೇ ಅದು 150 ಕ್ವಿಂಟಲ್ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ.
ಇನ್ನು ಮಾರುಕಟ್ಟೆಯಲ್ಲಿ ಭತ್ತದ ಧಾರಣೆ ಕುಸಿದಿದೆ. ಭತ್ತ ಖರೀದಿಗೆ ಖರೀದಿ ಕೇಂದ್ರ ಸ್ಥಾಪಿಸುವುದಕ್ಕೆ ಸರ್ಕಾರ ಉದ್ದೇಶಿಸಿದೆ. ಆದರೆ ಒಬ್ಬ ರೈತನಿಂದ ಕೇವಲ 40 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಒಬ್ಬ ರೈತನಿಂದ ಕನಿಷ್ಠ 150 ಕ್ವಿಂಟಾಲ್ ಆದರೂ ಭತ್ತ ಖರೀದಿ ಮಾಡಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. 8 ಎಕರೆ ಗದ್ದೆ ಹಚ್ಚಿದ್ವಿ ಭತ್ತ ಬೆಳೆ. ಇನ್ನೊಂದು 15-20 ದಿವಸದ ಒಳಗೆ ಕೊಯ್ಬೇಕು. ಈಗ ಅಕಾಲಿಕ ಮಳೆ ಬಂದಿದ್ರ ಸಲುವಾಗಿ ಎಲ್ಲ ಹೊಲ ಎಲ್ಲ ಗದ್ದೆ ಬಿದ್ದು ಬಿಟ್ಟತೆ. ಇವಾಗ ಬಿದ್ದಿದ್ದು ಒಂದು ಲಾಸು, ಮತ್ತು ಆ ಬಿದ್ದಿದ್ದು ಕೊಯ್ದಿದ ಮೇಲೆ ಕೊಯ್ಯೋ ಹೊತ್ನಾಗ ಒಂದು 2 ತಾಸು ಎಕರೆಗೆ 2 ತಾಸು ಜಾಸ್ತಿ ಆಗ್ತತೆ. ಅವರು ಬಂದಿನ ಮೇಲೆ ಅದು ಕ್ವಾಲಿಟಿ ಇರೋದಿಲ್ಲ. ಬಿದ್ದಿದ್ದು ನೆಲ್ಲು ಸ್ವಲ್ಪ ತಾಲು ಗಟ್ಟಿ ತಾಲು ಅದ್ರಂಗೆ ಇರ್ತತೆ. ನಮಗೆ ನೋಡ್ರಿ ಎಕರೆಗೆ ಎಷ್ಟು ಲಾಸ್ ಆಗ್ತದೆ ಅಂದರೆ ಕನಿಷ್ಠ 7-10 ಚೀಲ ಕೂಡ ಲಾಸ್ ಆಗ್ಬೋದು. ಅದ್ರಾಗ ರೇಟ್ನಾಗ ಲಾಸ್ ಆಗ್ತತೆ ಮತ್ತು ಮಿಷಿನ್ ಕಟಾವು ಮಾಡುವಾಗ ಲಾಸ್ ಆಗ್ತದೆ. ಗಣಿನಾಡಲ್ಲಿ ಭತ್ತದ ಬೆಳೆಗಾರ ಅಕಾಲಿಕ ಮಳೆ ಹಾಗೂ ದರ ಕುಸಿತದಿಂದ ತೀವ್ರ ಸಂಕಷ್ಟದಿಂದ ನಲುಗಿ ಹೋಗಿದ್ದಾನೆ. ವರದಿ ನೋಡಿದ ಬಳಿಕವಾದರೂ ಜಿಲ್ಲೆಯ ಜನಪ್ರತಿನಿಧಿಗಳೇ ಗಾಢ ನಿದ್ರೆಯಿಂದ ಎದ್ದು ರೈತರ ನೆರವಿಗೆ ನಿಲ್ಲಿ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅಕಾಲಿಕ ಮಳೆಗೆ ಗಣಿ ಜಿಲ್ಲೆ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಬಳ್ಳಾರಿಯಲ್ಲಿ ಭತ್ತ ನೆಲಕಚ್ಚಿದೆ. ಒಂದ್ ಕಡೆ ಬೆಳೆ ಹಾನಿಯಾಗಿದ್ರೆ ಮತ್ತೊಂದು ಕಡೆ ಬೆಲೆ ಕುಸಿತ ರೈತರನ್ನ ಚಿಂತೆಗೆ ದೂಡಿದೆ. ರೈತರ ಸಂಕಷ್ಟದ ಸಮಯದಲ್ಲಿ ನೆರವಾಗಬೇಕಾಗಿದ್ದ ಜನಪ್ರತಿನಿಧಿಗಳು ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗಣಿನಾಡಲ್ಲಿ ಭತ್ತದ ಬೆಳೆಗಾರನಿಗೆ ಭಿಕ್ಷಾ. ಬಳ್ಳಾರಿಯಲ್ಲಿ ಅಕಾಲಿಕ ಮಳೆಗೆ ನೆಲಕ್ಕುರುಳಿದ ಭತ್ತ. ರಾಜ್ಯದಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಬಂದರೂ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮಾತ್ರ ಮಳೆ ಸುರಿತಾ ಇದೆ. ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಭತ್ತದ ಬೆಳೆ ಅಲ್ಲಲ್ಲಿ ನೆಲಕ್ಕುರುಳಿದೆ. ಸಿರುಗುಪ್ಪ, ಕಂಪ್ಲಿ, ಕುರುಗೋಡು ತಾಲೂಕಿನಲ್ಲಿ ಸಾಕಷ್ಟು ಹಾನಿಯಾಗಿದೆ. ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಗುಣಮಟ್ಟ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ದರ ಕುಸಿತ ಆಗಿದೆ. ಇದು 150 ಕ್ವಿಂಟಲ್ ತಗೋಬೇಕು. 40 ಕ್ವಿಂಟಲ್ ಆದ್ರೆ ಯಾವ ರೈತ ಬರ್ತಾನೆ ನಿಮ್ಮ ಹತ್ರ? ಒಬ್ಬ ರೈತ ಕೂಡ ಬರೋದಿಲ್ಲ. 40 ಕ್ವಿಂಟಲ್ ನೀವೇನಾದ್ರೆ ಬಾಗಿಲಿನ ತೆರೆದ್ರೆ ಮುಚ್ಚ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ. 40 ಕ್ವಿಂಟಲ್ ಯಾರು ತಗೊಂಡ್ಬರ್ತಾರೆ ನಿಮ್ಮ ಹತ್ರ? 1 ಹೆಕ್ಟರ್ ರೈತ 75 ಕ್ವಿಂಟಲ್ ಭತ್ತವನ್ನು ಬೆಳೀತಾ ಇದ್ದಾನೆ. 1 ಹೆಕ್ಟರ್ ಕೂಡ ಇವತ್ತು ಖರೀದಿ ಕೇಂದ್ರ ಇಲ್ಲ ಅಂದ್ರೆ ನಾಚಿಗೇಡ್ ಅಂತ ಹೇಳ್ಬೇಕಾಗತ್ತೆ. ಇವತ್ತು ನಾಚಿಗೆಟ್ಟ ಸರ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಖರೀದಿ ತೆರಿಬೇಕಾದ್ರೆ, ಕೇಂದ್ರ ತೆರಿಬೇಕಾದ್ರೆ ನಿಮ್ಮಲ್ಲಿ ಸಮೀಕ್ಷೆ ಇದೆ, ಯಾವ ಬೆಳೆ ಎಷ್ಟು ಬರುತ್ತೆ ಅಂತೇಳಿ. ಆದರೆ ಅದ್ರ ಬಗ್ಗೆ ನೀವು ಮಾನದಂಡವನ್ನ ಸರಿ ಮಾಡಬೇಕು. ತಕ್ಷಣನೇ ಅದು 150 ಕ್ವಿಂಟಲ್ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನು ಮಾರುಕಟ್ಟೆಯಲ್ಲಿ ಭತ್ತದ ಧಾರಣೆ ಕುಸಿದಿದೆ. ಭತ್ತ ಖರೀದಿಗೆ ಖರೀದಿ ಕೇಂದ್ರ ಸ್ಥಾಪಿಸುವುದಕ್ಕೆ ಸರ್ಕಾರ ಉದ್ದೇಶಿಸಿದೆ. ಆದರೆ ಒಬ್ಬ ರೈತನಿಂದ ಕೇವಲ 40 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಒಬ್ಬ ರೈತನಿಂದ ಕನಿಷ್ಠ 150 ಕ್ವಿಂಟಾಲ್ ಆದರೂ ಭತ್ತ ಖರೀದಿ ಮಾಡಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. 8 ಎಕರೆ ಗದ್ದೆ ಹಚ್ಚಿದ್ವಿ ಭತ್ತ ಬೆಳೆ. ಇನ್ನೊಂದು 15-20 ದಿವಸದ ಒಳಗೆ ಕೊಯ್ಬೇಕು. ಈಗ ಅಕಾಲಿಕ ಮಳೆ ಬಂದಿದ್ರ ಸಲುವಾಗಿ ಎಲ್ಲ ಹೊಲ ಎಲ್ಲ ಗದ್ದೆ ಬಿದ್ದು ಬಿಟ್ಟತೆ. ಇವಾಗ ಬಿದ್ದಿದ್ದು ಒಂದು ಲಾಸು, ಮತ್ತು ಆ ಬಿದ್ದಿದ್ದು ಕೊಯ್ದಿದ ಮೇಲೆ ಕೊಯ್ಯೋ ಹೊತ್ನಾಗ ಒಂದು 2 ತಾಸು ಎಕರೆಗೆ 2 ತಾಸು ಜಾಸ್ತಿ ಆಗ್ತತೆ. ಅವರು ಬಂದಿನ ಮೇಲೆ ಅದು ಕ್ವಾಲಿಟಿ ಇರೋದಿಲ್ಲ. ಬಿದ್ದಿದ್ದು ನೆಲ್ಲು ಸ್ವಲ್ಪ ತಾಲು ಗಟ್ಟಿ ತಾಲು ಅದ್ರಂಗೆ ಇರ್ತತೆ. ನಮಗೆ ನೋಡ್ರಿ ಎಕರೆಗೆ ಎಷ್ಟು ಲಾಸ್ ಆಗ್ತದೆ ಅಂದರೆ ಕನಿಷ್ಠ 7-10 ಚೀಲ ಕೂಡ ಲಾಸ್ ಆಗ್ಬೋದು. ಅದ್ರಾಗ ರೇಟ್ನಾಗ ಲಾಸ್ ಆಗ್ತತೆ ಮತ್ತು ಮಿಷಿನ್ ಕಟಾವು ಮಾಡುವಾಗ ಲಾಸ್ ಆಗ್ತದೆ. ಗಣಿನಾಡಲ್ಲಿ ಭತ್ತದ ಬೆಳೆಗಾರ ಅಕಾಲಿಕ ಮಳೆ ಹಾಗೂ ದರ ಕುಸಿತದಿಂದ ತೀವ್ರ ಸಂಕಷ್ಟದಿಂದ ನಲುಗಿ ಹೋಗಿದ್ದಾನೆ. ವರದಿ ನೋಡಿದ ಬಳಿಕವಾದರೂ ಜಿಲ್ಲೆಯ ಜನಪ್ರತಿನಿಧಿಗಳೇ ಗಾಢ ನಿದ್ರೆಯಿಂದ ಎದ್ದು ರೈತರ ನೆರವಿಗೆ ನಿಲ್ಲಿ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.